ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕ್ವಶನ್ಸು, ಎಗ್ ಹೇಗೆ ನಾವು ಇನ್ಕ್ರೀಸ್ ಮಾಡ್ಕೋಬೇಕು, ಎಗ್ ಗ್ರೋತ್ನ ಯಾವ ಥರ ನಾವು ಇನ್ಕ್ರೀಸ್ ಮಾಡ್ಕೋಬೇಕು, ಒಳ್ಳೆ ಒಂದು ಕ್ವಾಲಿಟಿ ಎಗ್ ಬರಬೇಕಂತಂದರೆ ಏನು ಮಾಡಬೇಕು, ಸೊ ನಾವು ಬೇಗ ಕನ್ಸೀವ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು, ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಮಗೆ ಒಳ್ಳೆ ಹೆಲ್ತ್ ಆಗಿರ್ಬೋದು, ಒಳ್ಳೆ ಎಗ್ ಗ್ರೋತ್ ಆಗಿರ್ಬೋದು ನಮಗೆ ಬರಬೇಕಂತ ಹೇಳಿದ್ರೆ ಫಸ್ಟ್ ನಾವು ಮೈಂಡು ಫುಲ್ ಫ್ರೀಯಾಗಿ ಇಟ್ಕೋಬೇಕು. ಯಾವುದೇ ಥರದ ಟೆನ್ಷನ್ಸು. ಸೊ ನಮಗೆ 10 ವರ್ಷ ಆಯಿತು, 5 ವರ್ಷ ಆಯಿತು, 2 ವರ್ಷ ಆಯಿತು, 15 ವರ್ಷ ಆಯಿತು, ಇನ್ನೂ ಮಕ್ಕಳಾಗ್ತಿಲ್ಲ ಅಂತ ಮಾತಾಡ್ಕೋತಾ ಇದ್ದಾರೆ, ಮನೇಲಿ ಟಾರ್ಚರ್ ಮಾಡ್ತಾಯಿದ್ದಾರೆ, ಟೆನ್ಷನ್ ಕೊಡ್ತಾ ಇದ್ದಾರೆ, ನಮಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಸೊ ಇದೆಲ್ಲ ಬೇಡ. ಯಾಕಂತಂದರೆ ಇದು ನಮ್ಮ ಲೈಫು ನಮ್ಗೆ ಇಷ್ಟ ಆಗೋ ಥರ ನಾವು ಬದುಕಬೇಕು. ಸೊ ನಮ್ಮ ಲೈಫ್ನ ನಮ್ಗೆ ಹೆಂಗೆ ಇಷ್ಟನೋ ನಾವು ಆ ರೀತಿಯಾಗಿ ಲೀಡ್ ಮಾಡಬೇಕು ಹೊರತು ಬೇರೆಯವ್ರಿಗೋಸ್ಕರ ನಮ್ಮ ಲೈಫ್ನ ಲೀಡ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಅವ್ರವ್ರ ಓನ್ ಲೈಫ್ ಅವ್ರಿಗಿರುತ್ತೆ. ಸೊ ಅವ್ರಿಗೆ ಯಾವ ಥರ ಇಷ್ಟನೋ ಆ ಥರ ಹೋಗ್ತಾರೆ. ಇನ್ ಕೇಸು ಇವಾಗ ಅವ್ರ ಮಕ್ಕಳಾಗ್ತಾ ಇಲ್ಲ ಅದು ಇದು ಅಂತ ಮಾತಾಡ್ಕೊಳ್ತಾ ಇದ್ದಾರಲ್ಲ, ನಿಮ್ಗೇನಾದರೂ ಮಗು ಆಯಿತು ಅಂತಂದರೆ ಅವ್ರು ಬಂದು ನೋಡ್ತಾರೆ ನಿಮ್ಮ ಮಗುನ ಬೆಳೆಸ್ತಾರ. ನೀವು ತಾನೇ ಆ್ಯಸ್ ಎ ಮದರ್ ಆಗಿರ್ಬೋದು, ಆ್ಯಸ್ ಎ ಫಾದರ್ ಆಗಿರ್ಬೋದು, ನೀವು ಆ ಮಗು ಬೆಳವಣಿಗೆ ಆಗಿರ್ಬೋದು, ಅದ್ರ ಫ್ಯೂಚರ್ಗಾಗೋ ಖರ್ಚುಗಳಾಗಿರ್ಬೋದು ನೀವು ಆ ಮಗುಗೆ ಕೊಡೋ ಥರ ಇರಬೇಕು. ಸೊ ಅದನ್ನ ಬಿಟ್ಟು ಯಾರೋ ಮಾತಾಡ್ಕೊಳ್ಳೋರೆಲ್ಲ ಬಂದು ನಮ್ಮ ಮನೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ನಮ್ಮ ಪ್ರಾಬ್ಲಮ್ಸ್ ಆಗಿರ್ಬೋದು ಸಾಲ್ವ್ ಮಾಡಲ್ಲ. ನಾನು ಹೇಳೋದಿಷ್ಟೇ, ಅತ್ತೆ ಮಾವ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಗಿರ್ಬೋದು, ಇಲ್ಲ ಅಕ್ಕದ ಪಕ್ಕದ ಮನೆಯವರು, ಇಲ್ಲ ಊರಲ್ಲಿ ಹಂಗೆ ಮಾತಾಡ್ಕೋತಾ ಇದ್ದಾರೆ, ಹಿಂಗೆ ಮಾತಾಡ್ಕೋತಾ ಇದ್ದಾರೆ ಅಂತ ಹೇಳಿ ಅದಕ್ಕೆಲ್ಲನೂ ನೀವು ತಲೆನೇ ಕೊಡಬೇಡಿ. ಸೊ ನಾನು ಹೇಳೋದಿಷ್ಟೇ, ಅದಕ್ಕೆಲ್ಲನೂ ನೀವು ತಲೆನೇ ಕೆಡಿಸ್ಕೋಬೇಡಿ. ಆಗೋ ಟೈಮಲ್ಲಿ ಹಾಗೇ ಆಗುತ್ತೆ. ದೇವರೆಲ್ಲರಿಗೂ ಒಂದೊಂದು ಹಣೆ ಬರದಲ್ಲಿ ಬರೆದುಬಿಟ್ಟಿರ್ತಾರೆ, ಈ ಟೈಮಲ್ಲೇ ಆಗೋದು, ನಿಂಗೆ ಇವಾಗಲೇ ಆಗೋದು ಅಂತ ಹೇಳಿ. ನಾವು ಅದಕ್ಕೆ ಮುಂಚೆ ಎಷ್ಟೊಂದು ಪ್ರಯತ್ನ ಪಟ್ರೂ ಕೆಲವೊಂದು ಆಗಲ್ಲ, ಗೊತ್ತಾ. ಸೊ ಎಲ್ಲ ಕರೆಕ್ಟಾಗಿದ್ರೂ ಸಹ ಡಿಲೇ ಆಗ್ತಾ ಇರುತ್ತೆ. ಯಾಕಂತಂದರೆ ಅದು ದೇವ್ರು ಪ್ಲ್ಯಾನ್ ಮಾಡಿರ್ತಾರೆ ಮೊದಲೇ. ನಿಮ್ಗೆ ಈ ಟೈಮಲ್ಲೇ ನಾನು ಮಗು ಕೊಡ್ತೀನಿ, ಈ ಟೈಮಲ್ಲೇ ನಿಮಗೆ ಈ ಥರ ಮನೆ ಕಟ್ಕೊಡ್ತೀನಿ, ಸೈಟ್ ತೊಗೊಳಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತ ದೇವ್ರನ್ನ ಮನೆ ಬರದಲ್ಲಿ ಮೊದಲೇ ಬರೆದ್ಬಿಟ್ಟಿರ್ತಾರೆ. ಸೊ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಸಮಯ ಅಂತ ಬಂದಾಗಲೇ ಅದಾಗೋದು. ಸೊ ಹಂಗಾಗಿ ಯಾರೆಷ್ಟೇ ಹೇಳಿದ್ರು, ಯಾರೇನೇ ಹೇಳ್ಕೊಡ್ರು ತಲೆನೇ ಕೆಡಿಸ್ಕೊಬೇಡಿ. ನೀವಾಯಿತು ನಿಮ್ಮ ಲೈಫ್ ಆಯಿತು, ನೀವಾಯಿತು ನಿಮ್ಮ ಗಂಡ ಆಯಿತು ಅಷ್ಟೇ. ನಿಮ್ಗೆ ಯಾರು ಬೇಕಾಗಿರೋದು? ನಿಮ್ಮ ಗಂಡ ನಿಮಗೆ ಸಪೋರ್ಟ್ ಆಗಿದ್ದಾರಾ ಅಷ್ಟೇ. ಅತ್ತೆ ಮಾವ ಇಲ್ಲ ಅಂತಂದ್ರೆ ಏನು, ಬೇರೆ ಯಾರೋ ಏನು ಮಾತಾಡ್ಕೊಂಡ್ರೆ ಏನು, ಅತ್ತೆ ಮಾವ ಎಲ್ಲ ಮಾತಾಡ್ಕೊಳ್ತಾರೆ. ಸೊ ಅವ್ರ ವಂಶ ಉದ್ಧಾರ ಆಗಬೇಕಲ್ವ, ಹಂಗಾಗಿ ಯಾವುದೋ ಒಂದು ಮಗು ಆಗಬೇಕು ಅಂತ ಅವ್ರಿಗೆ ಇರುತ್ತೆ. ಸೊ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಪ್ರೆಷರ್ ಮಾಡಿದ್ರೆ ಅದೂ ಕರೆಕ್ಟ್ ಅಲ್ಲ. ಸೊ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ಬರು ಅತ್ತೆ ಮಾವ ತುಂಬ ಅರ್ಥ ಮಾಡಿಕೊಂಡು ತುಂಬ ಸಪೋರ್ಟಿವ್ ಆಗಿರ್ತಾರೆ, ಕೆಲವೊಬ್ರು ಇರಲ್ಲ ಮೀನ್ಸ್ ಅವ್ರಿಗೂ ಒಂದು ಇದಿರುತ್ತೆ, ನಮ್ಮ ವಂಶ ಉದ್ಧಾರ ಆಗ್ತಾ ಇಲ್ಲಲ್ಲ, ನಮಗೆ ಒಂದು ವಂಶೋದ್ಧಾರ ಬೇಕು ಅಂತ ಇರುತ್ತೆ. ಬಟ್ ನನ್ನ ಪ್ರಕಾರ ಏನಕ್ಕೆ ವಂಶ ಉದ್ಧಾರ ಉಟ್ಬಿಟ್ಟು ಏನು ಮಾಡ್ತಾರೆ? ಅದೇ ನಮಗೆ ಒಂದು ಆಸೆ, ನಾವು ಅಪ್ಪ ಅಮ್ಮ ಆಗಬೇಕು, ನಮಗೆ ಒಂದು ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಳೋ ಆಸೆ ಇರತ್ತಲ್ವ. ಅದು ಇನ್ನೊಂದು ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ತಾಯಿ ಆಗಬೇಕು ಅಂತ ಕನಸಿದ್ದೇ ಇರುತ್ತೆ, ಎಲ್ಲ ಹೆಣ್ಮಕ್ಳಿಗೆ ಇರುತ್ತೆ. ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಯಾರಿಗೂ ನನಗೆ ಅಮ್ಮ ಆಗೋದು ಬೇಡ ಅಂತ ಯಾರು ಅಂದ್ಕೊಳ್ಳಲ್ಲ. ನಾನು ಅಮ್ಮ ಆಗಬೇಕು, ನನ್ನ ಅಮ್ಮ ಅಂತ ಕರೆಯೋಕ್ಕೊಂದು ಮಗು ಬೇಕು ಅಂತ ಅಂದ್ಕೊಳ್ತೀವಿ. ಇನ್ನೊಂದು ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಒಂದು ಮಗು ಅಂತ ಆದ್ರೇ ಅದು ಒಂದು ಹೆಣ್ಣಿಗೆ ಪರಿಪೂರ್ಣತೆ ಅನ್ನೋದು ಸಿಗತ್ತಲ್ವ. ಸೊ ಆ ಥರ ಫೀಲ್ ಆಗ್ಬೋದು. ಆಗಲಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ, ಅವ್ರನ್ನ ಹೆಣ್ಣಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅದಷ್ಟೇ. ಏನಂತಂದರೆ ದೇವ್ರು ಬರೆದಿರ್ತಾರೆ ಅವ್ರ ಹಣೆ ಬರದಲ್ಲಿ ಅಷ್ಟೇ. ಸೊ ತುಂಬ ಟೆನ್ಷನ್ ತಗೋಬೇಡಿ. ಫಸ್ಟು ಇವ್ರು ಹಂಗೆ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ, ಅದೆಲ್ಲ ಟೆನ್ಷನ್ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾವು ಯಾವಾಗ ಟೆನ್ಷನ್ ತಗೊಳ್ತೀವೋ ಆವಾಗ ಹಾರ್ಮೋನಲ್ಸು ಬ್ಯಾಲೆನ್ಸ್ ತಪ್ಪೋಗ್ಬಿಡತ್ತೆ. ಸೊ ಹಾರ್ಮೋನಲ್ಸು ಯಾವಾಗೂ ಬ್ಯಾಲೆನ್ಸ್ ಆಗಿದ್ರೇ ನಾವು ಒಂದು ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋಕ್ಕಾಗೋದು. ನಮ್ಮ ಬಾಡಿಯಲ್ಲೂ ಅಷ್ಟೇ, ಎಲ್ಲನೂ ಆರ್ಗನ್ಸು ಎಲ್ಲನೂ ಕರೆಕ್ಟಾಗಿ ನಮಗೆ ವರ್ಕ್ ಆಗಬೇಕು ಅಂತಂದರೆ ಹಾರ್ಮೋನಲ್ಸು ಕರೆಕ್ಟಾಗಿರಬೇಕು. ಸೊ ನಾವು ಟೆನ್ಷನ್ ತಗೊಳ್ಳೋದಾಗಿರ್ಬೋದು ಹಾಗೆಲ್ಲ ಮಾಡಿದ್ರೆ ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಆಗಿಬಿಡತ್ತೆ. ಸೊ ಆವಾಗ ನಮಗೆ ಡಿಲೇನೂ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಫ್ರೀ ಮೈಂಡಾಗಿರಿ. ಯಾರೇನೇ ಹೇಳಿದ್ರು, ಯಾರೇನೇ ಮಾತಾಡ್ಕೊಂಡ್ರು ತಲೆನೇ ಕೆಡಿಸ್ಕೊಬೇಡಿ. ಸೊ ಇದು ಫಸ್ಟ್ ಪಾಯಿಂಟ್ ಎಗ್ ಗ್ರೋತ್ ಆಗೋಕ್ಕೆ. ನೆಕ್ಸ್ಟ್ ಪಾಯಿಂಟ್, ಹೆಲ್ದಿ ಲೈಫ್ ಸ್ಟೈಲ್ ಮಾಡಿ. ಸೊ
ಒಂದು ಪ್ರಾಪರ್ ಟೈಮಿಂಗ್ಸ್ ಇಟ್ಕೊಂಬಿಡಿ. ಮಲ್ಗೋದಾಗಿರ್ಬೋದು, ಎದ್ದೇಳೋದಾಗಿರ್ಬೋದು, ಮತ್ತು ಯಾವ ಟೈಮ್ಗೆ ಎದ್ದೇಳಬೇಕು, ಏನು ಮಾಡಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣ ಏನು ಕೆಲಸ ಮಾಡಬೇಕು, ವ್ಯಾಯಾಮ ಮಾಡಬೇಕಾ, ವಾಕಿಂಗ್ ಮಾಡಬೇಕಾ, ಇವೆಲ್ಲ ಮಾಡಿ. ಟೈಮ್ ಇಲ್ಲ ಅಂತ ಕೆಲ್ಸಕ್ಕೆ ಹೋಗೋರಾದರೆ ನೀವು ಅಡುಗೆ ಕೆಲಸ ಮಾಡಿಕೊಂಡು ನೀವು ರೆಡಿಯಾಗಿ ಹೋಗಿ ಬರೋಷ್ಟರಲ್ಲಿನೇ ಅದೇ ವಾಕಿಂಗ್ ಆಗಿರುತ್ತೆ. ಇದು ಹೆಲ್ದಿ ಲೈಫ್ ಸ್ಟೈಲ್ ಫಸ್ಟ್ ಇರಬೇಕು. ಆಮೇಲೆ ನೈಟು ಪ್ರಾಪರ್ ಸ್ಲೀಪ್ ಇರಬೇಕು. 8 ಅವರ್ ಸ್ಲೀಪ್ ಪಕ್ಕ ಇರಬೇಕು. ಆಮೇಲೆ ಒಂದು ಟೈಮಿಂಗ್ ಇಟ್ಕೊಂಬಿಡಿ. ಪ್ರಾಪರಾಗಿ ನೀವು 9 o'clockಗೆ ಮಲಗ್ತೀರಾ ಅಂತ ಹೇಳಿದ್ರೆ ಸೊ ಅಷ್ಟರೊಳಗಡೆ ಎಲ್ಲ ಮುಗಿಸ್ಬಿಟ್ಟು ಮಲಗಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಸೊ 9 ಪ್ರಾಪರ್ ಸ್ಲೀಪಿಂಗ್ ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡ್ಕೊಂಬಿಡಿ. ಮಾರ್ನಿಂಗು ಅಷ್ಟೇ ಬೇಗ ಎದ್ದೇಳೋದು. ಸೊ ವಾಕಿಂಗು, ವ್ಯಾಯಾಮ ಮಾಡಿದ್ರೆ ಒಂದು ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಎಗ್ ಗ್ರೋತ್ಗೂ ಒಂದು ಇದಿರುತ್ತೆ. ಆಮೇಲೆ ಹೆಲ್ದಿ ಫುಡ್ ಅಂದರೆ ಮೇಯ್ನ್ ಫುಡ್ಡು ತುಂಬ ಇವಾಗ ಹೆಂಗೆ ಗೊತ್ತಾ, ಎಗ್ ಕ್ವಾಲಿಟಿ ಆಗಿರ್ಬೋದು ಇಲ್ಲ ಬೇರೆ ಸಮಸ್ಯೆಗಳಾಗಿರ್ಬೋದು ಫುಡ್ಡಿಂದನೇ ಬರೋದು. ನಾವು ಫುಡ್ಡನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಎಂಥ ಸಮಸ್ಯೆ ಆದರೂ ಕೂಡ ಹೋಗ್ಬಿಡತ್ತೆ ಅಂತ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ, ನಾನು ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಬೇರೆಯವ್ರು ಹೆಂಗೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಫುಡ್ ಮೇಯ್ನ್. ಹೆಲ್ದಿ ಫುಡ್ಡು ನಾವು ಯಾವಾಗ ತಿಂತೀವೋ ಆವಾಗ ನಾವು ತುಂಬ ಹೆಲ್ದಿಯಾಗಿ ಫಿಟ್ಟಾಗಿರ್ತೀವಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂತಂದರೆ ನಾನು ಮೊದಲೆಲ್ಲನೂ ಸಿಕ್ಕಿದ್ದೆಲ್ಲ ತಿಂತಾಯಿದ್ದೆ. ನನಗೆ ಈ ಜಂಕ್ ಫುಡ್ಸು, ಈ ಬೇಕ್ರಿಯಲ್ಲಿ ಸಿಗೋದು ಅದು ಇದು ಅಂತಂದರೆ ತುಂಬ ಎತ್ತಿದ ಕೈ. ಸೊ ಹಂಗಾಗಿ ನನಗೆ ಫಸ್ಟ್ ಆಫ್ ಆಲ್ ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಥರದ್ದೇ ಫುಡ್ ತಿನ್ನಬೇಕು, ಹೀಗಿರಬೇಕು, ಈ ಥರ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ಅದೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ. ಇನ್ನೊಂದು ಹೇಳೋರು ಯಾರೂ ಇರಲಿಲ್ಲ. ಹಂಗಾಗಿ ಸೊ ನಂದು ಡಿಲೇ ಆಯಿತು ಅಂತ ನನಗೆ ಇವಾಗ ಅನಿಸುತ್ತೆ. ಸೊ ಮೊದಲಿಂದನೇ ನಾನು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೊಂಡಿದ್ದಿದ್ರೆ ಇಷ್ಟೊಂದು ಕಾಯೋದು ಬೇಕಾಗಿರಲಿಲ್ಲ, ಇಷ್ಟೊಂದು ಹಿಂಸೆ ಪಟ್ಕೊಳ್ಳೋದು ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ. ಬಟ್ ಇವಾಗ ನನಗೆ ಗೊತ್ತಿರೋದನ್ನ ನಾನು 4 ಜನಕ್ಕೆ ಹೇಳ್ತಾ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಆಗುತ್ತೆ. ಫಸ್ಟ್ ಅದೇ ಫುಡ್ಡು ನೀವು ಬೆಳಗ್ಗೆ ವೆಜಿಟೇಬಲ್ ಜ್ಯೂಸು ಅಂಥದ್ದು ಏನು ಗೊತ್ತಾ, ಬೆಳಗ್ಗೆ ಮತ್ತು ಸಾಯಂಕಾಲ ಬೇಯಿಸದೇ ಇರೋದು ತಿನ್ನಿ. ಆದಷ್ಟು ಬೇಯಿಸದೇ ಇರೋ ಫುಡ್ ತಿನ್ನಿ. ಹೆಲ್ದಿಯಾಗಿ ಫ್ರೂಟ್ಸು, ವೆಜಿಟೇಬಲ್ಸು, ನಾನ್ ವೆಜ್ಜು. ಪ್ರೋಟೀನ್ ಇಂಟೇಕು ಜಾಸ್ತಿ ಇರಬೇಕು ಬಾಡಿಗೆ. ಸೊ ಪ್ರೋಟೀನ್ ಯಾವಾಗ ನಮ್ಮ ಬಾಡಿಯಲ್ಲಿ ಜಾಸ್ತಿ ಇರುತ್ತೋ ಆವಾಗ ಹಾರ್ಮೋನಲ್ಸು ಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ಸ್ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಪರ್ಫೆಕ್ಟಾಗಿ ಎಲ್ಲ ಆರ್ಗನ್ಸು ಡೆವಲಪಿಂಗ್ ಆಗಿರ್ಬೋದು, ವರ್ಕಿಂಗ್ ಆಗಿರ್ಬೋದು ಮಾಡುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಹಾರ್ಮೋನ್ಸ್ ಕರೆಕ್ಟಾಗಾದರೆ ನಿಮ್ಮ PCOD, PCOS, ಥೈರಾಯ್ಡು ಅವೆಲ್ಲ ಕೂಡ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಅವೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಎಗ್ ಗ್ರೋತ್ ಆಗುತ್ತೆ. ಸೊ ಎಗ್ ಗ್ರೋತ್ ಅನ್ನೋದು ಆವಾಗ ಬರುತ್ತೆ. ಅದಕ್ಕೇ ಬೆಳಗ್ಗೆ ಟೈಮು ನೀವು ಏನಾದರೂ ಆಗಿರ್ಬೋದು, ವೆಜಿಟೇಬಲ್ ಜ್ಯೂಸ್ ಆಗಿರ್ಬೋದು ಇಲ್ಲ ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಅದನ್ನು ಕುಡಿತಾ ಬನ್ನಿ. ಆಮೇಲೆ ಅದಾದಮೇಲೆ ಒಂದು ಅರ್ಧ ಗಂಟೆ ಹಂಗೆ ಗ್ಯಾಪ್ ಬಿಟ್ಟು ಮೊಳಕೆ ಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಮೊಳಕೆ ಕಾಳು ಅದನ್ನ ತಿನ್ನಿ. ಹಾಗೆಯೇ ಅಷ್ಟೇ. ಮತ್ತು ಮಾರ್ನಿಂಗು ಇನ್ನೂ ಏನಾದರೂ ತಿನ್ನಬೇಕು, ಅದು ಇದು ಬೇಯಿಸಿರೋದೆಲ್ಲ ತಿನ್ನಬೇಡಿ. ಆ ರೈಸು ಅದೆಲ್ಲ ಏನು, ರೈಸಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದರಿಂದ ಏನೂ ಯೂಸ್ ಇಲ್ಲ. ಸೊ ಲಿಮಿಟ್ ಆಗಿರಬೇಕಷ್ಟೇ. ಅದೆಲ್ಲನೂ ಪ್ರೋಟೀನ್ ಜಾಸ್ತಿ ಇಂಟೇಕ್ ಇರಬೇಕು ಬಾಡಿಗೆ. ಹಂಗಾಗಿ ಸೊ ರೈಸ್ನ ಫುಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ. ಆಮೇಲೆ ಆಫ್ಟರ್ನೂನ್ಗೆ ತಿನ್ನಿ, ನಿಮ್ಗೇನು ಇಷ್ಟನೋ ಅದನ್ನ ತಿನ್ನಿ. ಇಲ್ಲ ಅಂತಂದರೆ ಚಪಾತಿ, ತುಂಬ ಇದ್ದೀರಾ, ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿರೋರು ಆ ಥರ ಚಪಾತಿ ಆಗಿರ್ಬೋದು ಇಲ್ಲ ಪುಲ್ಕಸ್ ಆಗಿರ್ಬೋದು ಅದನ್ನು ತಿಂದು ಏನಾದರೂ ಒಂದು ಕಾಳದ್ದೇ ಏನಾದರೂ ಗ್ರೇವಿ ಆ ಥರ ಮಾಡಿಕೊಂಡು ಅದರ ಪಲ್ಯ ಮಾಡಿಕೊಂಡು ಅದ್ರ ಜೊತೆ ನೀವು ತಿನ್ಬಿಡ್ಬೋದು. ಮತ್ತು ಈವ್ನಿಂಗು ಅಷ್ಟೇ ಡ್ರೈ ಫ್ರೂಟ್ಸು, ನಟ್ಸು, ಸೀಡ್ಸು ಈ ಥರ ತಿನ್ನಿ. ಸೊ ಇದನ್ನು ತಿನ್ನೋದ್ರಿಂದ ನಿಮಗೆ ಎಗ್ ಗ್ರೋತ್ ಅನ್ನೋದು ಚೆನ್ನಾಗಿರುತ್ತೆ. ಮತ್ತು ವೆಜಿಟೇಬಲ್ಸು, ಗ್ರೀನ್ ಲೀಫಿ ವೆಜಿಟೇಬಲ್ಸು, ಸೊಪ್ಪಾಗಿರ್ಬೋದು, ತರಕಾರಿ, ಹಣ್ಣುಗಳು, ಆಮೇಲೆ ಬ್ರೋಕಲಿ ಇವೆಲ್ಲನೂ ಚೆನ್ನಾಗಿ ತಿನ್ನಬೇಕು. ಸೊ ಆವಾಗಲೇ ನಿಮಗೆ ಎಗ್ ಗ್ರೋತು ಮತ್ತು ಎಗ್ ಕ್ವಾಲಿಟಿ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವಷ್ಟೇ ಅಲ್ಲ, ನಿಮ್ಮ ಹಸ್ಬೆಂಡ್ಗೂ ಕೊಡಿ. ಯಾಕಂತಂದರೆ ನಿಮ್ಮದೆಲ್ಲ ಕರೆಕ್ಟಾಗಿದ್ದು, ನಿಮಗೆಲ್ಲ ಎಗ್ ಗ್ರೋತ್ ಎಲ್ಲ ಚೆನ್ನಾಗಿದ್ದು, ಏನು ಪ್ರಾಬ್ಲಮ್ ಇಲ್ಲ, ಎಂಡೋಮೆಟ್ರಿಯಮ್ ಥಿಕ್ನೆಸ್ ಆಗಿರ್ಬೋದು ಎಲ್ಲ ನಿಮ್ಗೆ ಕರೆಕ್ಟಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಹಸ್ಬೆಂಡ್ ಕಡೆಯಿಂದ ಏನಾದರೂ ಸ್ಪರ್ಮ್ ಏನಾದರೂ ಕ್ವಾಲಿಟಿ ಕಡಿಮೆ ಇದ್ದರೆ ಸೊ ಆವಾಗ ನಿಮಗೆ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಇರುತ್ತೆ. ಹಂಗಾಗಿ
ಹಸ್ಬೆಂಡ್ಗೂ ಕೊಡಿ. ಯಾಕಂದರೆ ಹಸ್ಬೆಂಡ್ಗೂ ಕೂಡ ಈ ಥರ ಹೆಲ್ತಿ ಫುಡ್ ಕೊಡೋದ್ರಿಂದ ಅವ್ರ ಸ್ಪರ್ಮ್ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಆವಾಗ ಎಗ್ ಕ್ವಾಲಿಟಿನೂ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿದ್ದಾಗ ಸೊ ಆಟೋಮೆಟಿಕ್ಕಾಗಿ ನೀವು ಕನ್ಸೀವ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಬ್ಬರು ಕೂಡ, ಗಂಡ ಹೆಂಡತಿ ಇಬ್ಬರು ಕೂಡ ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಮೇಯ್ನು. ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಕೆಲವ್ರು ಗಂಡಸರು, ನನ್ನ ಫ್ರೆಂಡ್ಸೇ ಹೇಳ್ತಾರೆ ಮಗು ಆಗ್ತಾಯಿಲ್ಲ, ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರೇ ಏನೋ ಬಂದರೆ ಸಾಕು, 1-2 ದಿನ ಪೀರಿಯಡ್ ಲೇಟ್ ಆದರೆ ಸಾಕು, ಸೊ ಆಯಿತಾ ಕನ್ಸೀವ್ ಆಯಿತಾ ಅಂತ ಹೇಳಿ ಆಲ್ರೆಡಿ 2 ದಿನ ಲೇಟ್ ಆಗಿದ್ದಾರೆ, ಇವಳು ಕನ್ಸೀವ್ ಆಗಿದ್ದಾಳೆ ಅಂತ ಹೇಳಿಬಿಟ್ಟು ಅವರಮ್ಮ ಅವ್ರಿಗೆ ಅವರಪ್ಪ ಅವ್ರಿಗೆ ಫೋನ್ ಮಾಡಿ ಹೇಳೋದಾಗಿರ್ಬೋದು. ಇದೆಲ್ಲ ಬೇಡ. ಯಾಕಂತಂದರೆ ನೀವು ಗಂಡ ಹೆಂಡತಿ ಏನಿರ್ತೀರೋ ಸೊ ಅದನ್ನು ಒಳ್ಳೆ ಒಂದು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಇದು ಓಕೆ, ಇದು ಕನ್ಫರ್ಮ್ ಆಗಿದೆ ಅಂತ ಹೇಳಿ ಎಲ್ಲ ಕನ್ಫರ್ಮೇಷನ್ ತಗೊಂಡೇ ನಿಮ್ಮ ಪೇರೆಂಟ್ಸ್ಗೆ ನೀವು ಇಂಟಿಮೇಟ್ ಮಾಡಬೇಕು. ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಅವರು ಒಂದು ಕನ್ಸೀವ್ ಆಯಿತು ಅಂದಿದ ತಕ್ಷಣ ತುಂಬ ಆಸೆ ಇಟ್ಕೊಂಡ್ಬಿಡ್ತಾರೆ. ತಂದೆ ತಾಯಿ ಆಗಿರ್ಬೋದು, ಇಲ್ಲ ಅವ್ರ ಪೇರೆಂಟ್ಸು ಅತ್ತೆ ಮಾವ ಆಗಿರ್ಬೋದು, ಅವರು ಒಂಥರ ಆಸೆಗಳು ಇಟ್ಕೊಂಡ್ಬಿಡ್ತಾರೆ. ಕನ್ಸೀವ್ ಆಗಿದ್ದಾರೆ, ನಮ್ಮ ಮನೆಗೆ ಒಂದು ಮಗು ಬರ್ತಾ ಇದೆ ಅಂತ ಹೇಳಿ ತುಂಬ ಆಸೆಗಳು ಈವನ್ ನಮಗೂ ಇರುತ್ತೆ. ಬಟ್ ನಾವು ಇನ್ ಕೇಸ್ ಏನಾದರೂ ಮಿಸ್ಕ್ಯಾರೇಜ್ ಆ ಥರ ಆದಾಗ ನಮ್ಮಲ್ಲಿ ನಾವೇ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳಕ್ಕೆ ಬರುತ್ತೆ. ಅವ್ರಿಗೆಲ್ಲ ಗೊತ್ತಾದ್ಮೇಲೆ ಸೊ ಇವ್ರು ಏನು ತಿಂದ್ರು, ಏನು ಮಾಡ್ಕೊಂಡ್ರು, ಆ ಥರ ತುಂಬ ಇರುತ್ತೆ. ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಹೇಳ್ತಾರೆ, ಏನಾದರೂ ಮಿಸ್ಕ್ಯಾರೇಜ್ ಆಯಿತು ಅಂತ ಹೇಳಿದ್ರೆ ಅವರತ್ತೆ ಅವ್ರ ಮಾವವರು, ಇವಳಿಗೆ ಮಗು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಮಗು ಮಾಡ್ಕೊಳಕ್ಕೆ ಇಷ್ಟ ಇಲ್ದಿರ ಏನೋ ತಿನ್ಬಿಟ್ಟಿದ್ದಾಳೆ, ಅದು ಮಿಸ್ಕ್ಯಾರೇಜ್ ಆಗಿಬಿಟ್ಟೈತೆ. ಸೊ ಈ ರೀತಿ ಎಲ್ಲ ಮಾತಾಡ್ಕೊತಾರೆ. ಅದೆಲ್ಲ ಬೇಡ. ಯಾಕಂತಂದರೆ ಗಂಡ ಹೆಂಡತಿ ಕರೆಕ್ಟಾಗಿದ್ದರೆ ನಿಮ್ಗಷ್ಟೇ ಸಾಕು, ಬೇರೆಯವ್ರದ್ದೆಲ್ಲ ವಿಷಯ ಬೇಕಾಗಿಲ್ಲ. ಅವ್ರು ಅಷ್ಟೊಂದು ಆಸೆ ಇಟ್ಕೊಳ್ಳೋದು ಮತ್ತು ಈ ರೀತಿ ಆಗೋದು, ಆಮೇಲೆ ಮತ್ತು ಹಿಂದೆನೇ ಅವ್ರು ಫೋರ್ಸ್ ಮಾಡೋದು, ಇದೆಲ್ಲ ಬೇಡ. ಒಂದು ಆಗಲಿಲ್ಲ ಅಂತಂದರೆ ಅವರು ಆಗ್ತಾ ಇಲ್ಲ ಬಿಡಿ ಅನ್ನೋ ಮೂಡಲ್ಲಿ ಇದ್ದೋಗಿರ್ತಾರೆ. ಇನ್ ಕೇಸ್ ಹಿಂಗಾಯಿತು ಅಂತ ಹೇಳಿದ್ರೆ ಅದು ಅವ್ರಿಗೊಂಥರ ಇದಾಗುತ್ತೆ. ಸೊ ಹಾಗಾಗಿ ನೀವು ಈ ವಿಷಯನಾಗಿರ್ಬೋದು, ಯಾವುದೇ ವಿಷಯನ, ಈ ಪರ್ಸ್ನಲ್ ಗಂಡ ಹೆಂಡತಿಗೆ ಪರ್ಸ್ನಲ್ ವಿಷಯಗಳೇನಿರುತ್ತೋ ಅದನ್ನು ಆದಷ್ಟು ನೀವು ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋದು ಕಡಿಮೆ ಮಾಡಿ. ಸೊ ಗಂಡಸರಿಗೆ ಹೇಳ್ತಾ ಇದ್ದೀನಿ, ಅವ್ರ ಹೆಂಡತಿ ಏನಾದರೂ ಪೀರಿಯಡ್ ಮಿಸ್ ಆಗಿದೆ ಅಂತ ಹೇಳಿದ್ರೆ ಟಕ್ಕಂತ ಫೋನ್ ಮಾಡಿ ಹೇಳಿಬಿಡ್ತಾರೆ. ಸೊ ನನ್ನ ಫ್ರೆಂಡೇ ನನ್ನ ಹತ್ರ ಹೇಳ್ಕೊಂಡು ಹೇಳ್ತಾ ಇದ್ಲು, ಈ ಥರ ಮಾಡ್ತಾರೆ, ಏನು ಮಾಡೋದು ಹಾಗೆ ಹೀಗೆ ಅಂತ. ಸೊ ಅದಕ್ಕೆ ಹೇಳ್ತೀನಿ, ಅದೆಲ್ಲ ಅನ್ನೆಸೆಸರಿ. ಏನಕ್ಕೆ ಕೇಳಬೇಕು ಇವ್ರ ಪೀರಿಯಡ್ ಮಿಸ್ ಆಗೋದು? ಆ್ಯಕ್ಚುಲಿ ಪೀರಿಯಡ್ ಮಿಸ್ ಆಗಿ 2 days ಆಗಿದ್ರೇ ಅದು ಗೊತ್ತಾಗ್ಬಿಡತ್ತಾ ಕನ್ಫರ್ಮ್ ಆಗಿದೆ ಅಂತ? ಗೊತ್ತಾಗಲ್ಲ. ಮಿನಿಮಮ್ 8 to 10 days ಬೇಕಾಗುತ್ತೆ, ಇಲ್ಲ ಅಟ್ಲೀಸ್ಟ್ 5 days ಬೇಕಾಗುತ್ತೆ ಸೊ ಪಾಸಿಟಿವ್ ಅಂತ ಗೊತ್ತಾಗೋಕ್ಕೆ. ಸೊ ಹಾಗಿರುವಾಗ ನೀವು ನೋಡ್ಕೊಳ್ಳಿ. ಆಮೇಲೆ ಕನ್ಫರ್ಮ್ ಆಯಿತಾ, ಒಂದು 3 ತಿಂಗಳ ಮೇಲೆ ಇಲ್ಲ 4 ತಿಂಗಳ ಮೇಲೆ ನಿಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ. ಯಾಕಂತಂದರೆ ಅಷ್ಟರೊಳಗಡೆ 1-2-3 ಸ್ಕ್ಯಾನ್ ಆಗಿರುತ್ತೆ, ಡಾಕ್ಟ್ರು ಹೇಳಿರ್ತಾರೆ ತುಂಬ ಹೆಲ್ದಿಯಾಗಿ ಗ್ರೋತ್ ಆಗ್ತಾ ಇದೆ ಬೇಬಿ ಅಂತ ಎಲ್ಲ ಒಂದು ಕನ್ಫರ್ಮೇಷನ್ ಕೊಟ್ಟಿರ್ತಾರೆ ನಿಮಗೆ. ಸೊ ಆ ಟೈಮಲ್ಲಿ ನೀವು ಹೇಳಿದ್ರೆ ಅದೊಂಥರ ಓಕೆ. ಸೊ ಇದು ಗೈಸ್. ಆಮೇಲೆ ಏನೇ ಆಗಿರ್ಬೋದು, ಫುಡ್ಡು ಒಳ್ಳೆ ತಗೊಳ್ಳಿ. ಬೇಕ್ರಿ ಐಟಮ್ಸು, ಜಂಕ್ ಫುಡ್ಸು, ಈ ಮೈದಾ ಅವೆಲ್ಲ ಫುಲ್ ಅವಾಯ್ಡ್ ಮಾಡಿಬಿಡಿ. ಒಳ್ಳೆ ಫುಡ್ ತಗೊಂಡ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ಎಗ್ ಇನ್ಕ್ರೀಸ್ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ಟೆನ್ಷನ್ ತಗೋಬೇಡಿ, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಿ, ಹೆಲ್ತಿ ಲೈಫ್ ಸ್ಟೈಲ್ ಇರಲಿ. ಸೊ ಒಳ್ಳೆ ಹೆಲ್ತಿ ಫುಡ್ ಇರಲಿ, ಇಷ್ಟಾದರೆ ಸಾಕು. ಮತ್ತು ಅಂಡರ್ಸ್ಟ್ಯಾಂಡಿಂಗು ಅಷ್ಟೇ. ಇಷ್ಟಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಎಷ್ಟೇ ವರ್ಷ ಆಗಿದ್ರು ಕೂಡ ನೀವು ಕನ್ಸೀವ್ ಆಗ್ತೀರಾ. ಇನ್ನೊಂದು, ಪೀರಿಯಡ್ಸು ರೆಗ್ಯುಲರ್ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಇದ್ದರೆ ನೀವು ಟೆನ್ಷನ್ನೇ ತಗೊಳಕ್ಕೆ ಹೋಗಬೇಡಿ. ಆಗಲ್ವೇನೋ ಅಂತ ಟೆನ್ಷನ್ನೇ ತಗೋಬೇಡಿ. ಹೆಲ್ತ್ ಇಶ್ಯೂಸ್ ಇಲ್ಲ, ಪೀರಿಯಡ್ಸ್ ಕರೆಕ್ಟಾಗಿ ರೆಗ್ಯುಲರ್ ಇದೆ ಅಂತ ಹೇಳಿದ್ರೆ ಟೆನ್ಷನ್ ತಗೋಬೇಡಿ. ಇವತ್ತೆಲ್ಲ ನಾಳೆ ಹಾಗೇ ಆಗತ್ತೆ. ಯಾಕಂತಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸ್, ಹಾಗೇ ಆಗುತ್ತೆ. ಪೀರಿಯಡ್ಸ್ ರೆಗ್ಯುಲರ್ ಇದ್ದರೆ ಈ ಪೀರಿಯಡಲ್ಲಲ್ಲ, ನೆಕ್ಸ್ಟ್ ಪೀರಿಯಡಲ್ಲಿ ಎಗ್ಸ್ ಬರ್ತಾನೆ ಇರುತ್ತಾ, ಮಂತ್ಲಿ ಎಗ್ಸ್ ಬರ್ತಾ ಇರುತ್ತಾ? ಒಂದು ಕ್ವಾಲಿಟಿ ಎಗ್ ಬರದೇ ಇರುತ್ತಾ ಅಲ್ವಾ? ವರ್ಷ ಪೂರ್ತಿ ವರ್ಷದಲ್ಲಾದ್ರೂ 1 ಮಂತಲ್ಲಾದರೂ ನಿಮಗೆ ಕ್ವಾಲಿಟಿ ಎಗ್ ಬರದೇ ಇರುತ್ತಾ? ಇಷ್ಟು ಎಲ್ಲ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ಮೇಲೆ 1 ಎಗ್ ಆದರೂ ನಿಮಗೆ ಕ್ವಾಲಿಟಿ ಎಗ್ ಬರುತ್ತೆ. 1 ಎಗ್ ಸಾಕು ನೀವು ಕನ್ಸೀವ್ ಆಗೋದಕ್ಕೆ. ಸೊ ಹಾಗಾಗಿ ಟೆನ್ಷನ್ನೇ ತಗೋಬೇಡಿ ನೀವು ಪೀರಿಯಡ್ಸ್ ರೆಗ್ಯುಲರ್ ಇದ್ದರೆ.
ಇನ್ ಕೇಸ್ ಪಿ ಸಿ ಓಡಿ ಇದ್ರೂ ಕೂಡ ಟೆನ್ಷನ್ ತಗೋಬೇಡಿ. ಯಾಕಂತಂದರೆ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು 3-4 ತಿಂಗಳಿಗೊಂದ್ಸರಿ ಪೀರಿಯಡ್ ಆದರೂ ಕೂಡ ಆ ಪೀರಿಯಡಲ್ಲೇ ನಿಮಗೆ ಒಂದು ಒಳ್ಳೆ ಹೆಲ್ತಿ ಎಗ್ ಬಂದಿದೆ, ನಿಮ್ಮ ಲಕ್ ಚೆನ್ನಾಗಿದೆ, ನೀವು ಇದೆಲ್ಲ ಟ್ರೈ ಮಾಡಿರೋದಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆ ಒಂದು ಎಗ್ ಸಾಕು ನೀವು ತಾಯಿ ಆಗೋಕ್ಕೆ, ಬೇರೆ ಏನೂ ಬೇಕಾಗಿಲ್ಲ. ಆ ಎಗ್ ಕ್ವಾಲಿಟಿ ಚೆನ್ನಾಗಿದೆ, ಎಗ್ ಗ್ರೋತು, ಎಗ್ ಸೈಜು ಎಲ್ಲ ಕರೆಕ್ಟಾಗಿದೆ, ರಪ್ಚರ್ ಆಗಿದೆ, ನೀವು ಕನ್ಸೀವ್ ಆಗಿದ್ದೀರಾ ಅಂತ ಹೇಳಿದ್ರೆ ಅಷ್ಟು ಸಾಕು. ಒಂದು ಎಗ್ ಸಾಕು, ಒಂದು ಸ್ಪರ್ಮ್ ಸಾಕು ಕನ್ಸೀವ್ ಆಗೋಕ್ಕೆ, ತಾಯಿ ಆಗೋಕ್ಕೆ. ಸುಮ್ಮನೆ ಟೆನ್ಷನ್ಸು ಏನು ಗೊತ್ತಾ, ಈಗ ಗೊತ್ತಿರಲ್ಲ ಜನಕ್ಕೆ. ಸೊ ಇನ್ನೂ ಆಗಿಲ್ವಲ್ಲ, ಆಮೇಲೆ ಅದೊಂದು ಹೆಣ್ಮಗು ಆದರೆ ಒಂದು, ಗಂಡು ಮಗು ಆದರೆ ಒಂದು. ಸೊ ಅದೇನು ಇಷ್ಟು ವರ್ಷದಿಂದ ಮಗು ಇರಲಿಲ್ಲ, ಎತ್ತಿದ ತಕ್ಷಣ ಹೆಣ್ಮಗು ಆಗಿಬಿಡ್ತಲ್ಲ, ಗಂಡು ಮಗು ಆಗಿದ್ರೆ ಚೆನ್ನಾಗಿರೋದು, ನೆಕ್ಸ್ಟ್ ಆಗುತ್ತೋ ಆಗಲ್ವೋ, ಇದೆಲ್ಲನೂ ಅನ್ನೆಸೆಸರಿ ಗೊತ್ತಾ, ಇವೆಲ್ಲ ಬೇಕಾಗಿಲ್ಲ. ಸೊ ಗಂಡು ಮಗು ಆದ್ರೇನು, ಹೆಣ್ಮಗು ಆದ್ರೇನು, ಆರೋಗ್ಯವಾಗಿದೆಯಾ, ಹೆಲ್ತಿಯಾಗಿದೆಯಾ, ನಿನ್ನೆ ನಮ್ಮ ಅಂತ ಕರೆಯೋ ಶಕ್ತಿ ಬರ್ತಾ ಇದೆಯಾ ಮಗುಗೆ, ನಿನ್ನ ನಮ್ಮ ಅಂತ ಕರೆಯೋಕ್ಕೊಂದು ಜೀವ ಬಂದಿದೆಯಾ, ಅಷ್ಟೇ ಸಾಕು. ನಿನ್ನ ಅಪ್ಪ ಅಮ್ಮ ಅಂತ ಗುರ್ಸೋಕ್ಕೆ ಒಂದು ಜೀವ ನಿನಗೆ ಕೊಟ್ಟಿದೆ ದೇವರು ಅಂತ ಹೇಳಿದ್ರೆ ಅದಕ್ಕಿಂತ ಪುಣ್ಯ ಏನಿದೆ, ಏನೂ ಇಲ್ಲ. ಸೊ ಯಾವುದೇ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಆರೋಗ್ಯವಾಗಿ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಇದು ಗೈಸ್, ತುಂಬ ಟೆನ್ಷನ್ ತೊಗೋಬೇಡಿ, ಹಾಗೇ ಆಗುತ್ತೆ. ನಿಮ್ಗೆ ಕರೆಕ್ಟಾಗಿ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ, ಪೀರಿಯಡ್ಸ್ ರೆಗ್ಯುಲರ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ತುಂಬ ಟೆನ್ಷನ್ ಆಗುತ್ತೆ, ಅವೆಲ್ಲ ಏನು ಇಟ್ಕೋಬೇಡಿ, ಟೆನ್ಷನ್ಸ್ ಏನು ಇಟ್ಕೋಬೇಡಿ. ಇನ್ನೊಂದು ಟೆನ್ಷನ್ ಇದ್ರೇ ನಮಗಾಗಲ್ಲ ಅರ್ಧ. ಅದಕ್ಕೆ ಟೆನ್ಷನ್ ಇಲ್ದಂಗೆ ಒಳ್ಳೆಯ ಒಂದು ಫ್ರೂಟ್ ಜ್ಯೂಸಸ್ಸು ಮತ್ತು ವೆಜಿಟೇಬಲ್ ಜ್ಯೂಸಸ್ಸು ಆ ಥರ ತಗೊಂಡು ತಿನ್ಕೊಂಡು ಬರ್ತಾಯಿರಿ. ನಂದು ಇನ್ನೊಂದು ಡಯಟ್, ನಾನು ಯಾವ ರೀತಿ ಫಾಲೋ ಮಾಡಿದೆ ಡಯಟ್ ಅಂತ ಒಂದು ವಿಡಿಯೋನ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ, ನೀವು ಅದನ್ನು ಹೋಗಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಡಯಟ್ ಫಾಲೋ ಮಾಡಿದ್ದೀನಿ ಅಂತ. ಆಮೇಲೆ ಇನ್ನೂ ಏನಾದರೂ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ನಾನು ಯಾವ ರೀತಿ ಫಾಲೋ ಮಾಡ್ತಾಯಿದ್ದೆ ಸೇಮ್ ನಾನು ಅದನ್ನೇ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊ ಈ ಥರ ಹೇಳೋದಿಲ್ಲ, ಅದನ್ನು ಮಾಡಿನೇ ತೋರಿಸ್ತೀನಿ ನಾನು ಯಾವ ರೀತಿ ಫಾಲೋ ಮಾಡಿದೆ. ಸೊ ಅದಕ್ಕೆ ನನಗೆ ಗ್ರೋತ್ ಇಷ್ಟು ಬೇಗ ಬಂತು. ನಾನು ಒಂದೇ 1 ಮಂತ್ ಅಷ್ಟೇ ನಾನು ಮಾಡಿರೋದು ಆ ಡಯಟು. ಎಷ್ಟು ಹಾಸ್ಪಿಟಲ್ ಸುತ್ತಿದ್ದೀನಿ ಗೊತ್ತಾ, ಎಷ್ಟು ಖರ್ಚು ಮಾಡಿದ್ದೀನಿ ಗೊತ್ತಾ ದುಡ್ಡು. ಇವಾಗ ಅನಿಸುತ್ತೆ, ಕೆಲವರು ಹೇಳ್ತಾರೆ ಇಷ್ಟು ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ಅದೇನು ಇಷ್ಟು ವೆಜಿಟೇಬಲ್ ತಿನ್ನೋಕ್ಕೆ ಹೇಳ್ತೀರಾ, ಡ್ರೈ ಫ್ರೂಟ್ಸು ಸೀಡ್ಸು ತಿನ್ನೋಕ್ಕೆ ಹೇಳ್ತೀರಾ, ಅದಕ್ಕೆಲ್ಲ ಅಮೌಂಟ್ ಎಷ್ಟಾಗತ್ತೆ ಅಂತ ಹೇಳಿ ಕೂಡ ಅಂದ್ಕೊಳ್ತಾರೆ ತುಂಬ ಜನ. ಬಟ್ ನನಗೆ ಏನಂತ ಹೇಳಿದ್ರೆ, ಇವಾಗ ಹಾಸ್ಪಿಟಲ್ಗೆ ಹೋದರೆ ಎಷ್ಟು ಖರ್ಚು ಮಾಡ್ತೀರಾ ನೀವು? ಮಿನಿಮಮ್ ಅಂದರೂ 3,000 to 5,000 ಖರ್ಚು ಮಾಡ್ತೀರಾ ಒನ್ ಟೈಮ್ ಹೋದರೆ. ನಾನೇ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಎಗ್ ಗ್ರೋತ್ಗೆ. ಫಾಲಿಕಲ್ ಸ್ಟಡಿ ಮಾಡಿಬಿಟ್ಟು ಮೆನೋಟ್ರೋಪಿನ್ ಒಂದು ಇಂಜೆಕ್ಷನ್ ಮಾಡೋಕ್ಕೆ ನನಗೆ ಎಷ್ಟಾಗ್ತಿತ್ತು ಗೊತ್ತಾ? ಮಿನಿಮಮ್ ಮೆನೋಟ್ರೋಪಿನ್ ಇಂಜೆಕ್ಷನ್ನೇ 2,500, ಸ್ಕ್ಯಾನಿಂಗ್ಗೆ 500, ಅಲ್ಲೇ 3,000 ಆಯಿತು. ಮತ್ತು ಟ್ಯಾಬ್ಲೆಟ್ಸು ಅದಕ್ಕೊಂದು 1,000, 4,000, 5,000. ಮೆನೋಟ್ರೋಫಿನು ದಿನ ಬಿಟ್ಟು ದಿನ ಮಿನಿಮಮ್ ನಾನು 3 ಇಂಜೆಕ್ಷನ್ಸ್ ಹಾಕ್ಕೊಳ್ತಾ ಇದ್ದೆ ಒಂದು ತಿಂಗಳಲ್ಲಿ. ಅದೇನೇ ಎಷ್ಟು ಬಂತು ನನಗೆ ಖರ್ಚು? ನಿಯರ್ ಬೈ 10,000ದಿಂದ 12,000 ರೂಪಾಯಿ ಖರ್ಚು ಬಂತು. ಅದೇ ನೀವು 10,000ದಿಂದ 11,000 ಅಷ್ಟು ಖರ್ಚಾಗಲ್ಲ ಡ್ರೈ ಫ್ರೂಟ್ಸ್ ಮಿನಿಮಮ್ ಅಂತ ಹೇಳಿದ್ರೆ ಒಂದು 5,000 6,000 ಆದರೆ ನಿಮಗೆ ತಿಂಗಳ ಪೂರ್ತಿ ಬರುತ್ತೆ. ಅಷ್ಟೂ ಬರಲ್ಲ. ಇವಾಗ ಬಾದಾಮ್ 1 kg ತೊಗೊಂಡು ಬಂದಿದ್ದೀರಾ ಅಂತಂದರೆ ನಿಮಗೆ ಮೋರ್ ದೆನ್ 1 ಮಂತ್ ಬರುತ್ತೆ, 1 ಮಂತ್ ಮೇಲೆ ಬರುತ್ತೆ. ಇನ್ನು ಫ್ರೂಟ್ಸು ವೆಜಿಟೇಬಲ್ಸು ಅವೆಲ್ಲನೂ ನಿಮ್ಗೆ ಅಷ್ಟು ಖರ್ಚು ಬರೋದೇ ಇಲ್ಲ. ಅದೇ ಹಾಸ್ಪಿಟಲ್ಸ್ಗಾದರೆ ಇಡೋಕ್ಕೆ ರೆಡಿಯಾಗಿರ್ತಾರೆ, ತಿನ್ನೋಕ್ಕೆ ರೆಡಿಯಾಗಿರಲ್ಲ. ಮತ್ತು ಇದನ್ನೆಲ್ಲ ನೀವು 1 kg ಬಾದಾಮು 1,000 ರೂಪಾಯಿ ಕೊಟ್ಟು ತೊಗೊಂಡು ಬಂದರೆ ನೀವು 1 ತಿಂಗಳ ಮೇಲೆ ತಿನ್ಬೋದು. ಅದೇ ಮಟನ್ನ 1,000 ರೂಪಾಯಿ ಕೊಟ್ಟು 1 kg ತೊಗೊಂಡು ಬಂದು 1 ದಿನದಲ್ಲಿ ಖಾಲಿ ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಮಟನ್ನು ಚಿಕನ್ನು ಅದೂ ಪ್ರೋಟೀನೇ ತಿನ್ನಬೇಕು, ಆದರೆ ಅದಕ್ಕಿಂತ ಹೆಚ್ಚು ಇದು ಒಳ್ಳೇದಂತ ನಾನು ಹೇಳ್ತಾ ಇದ್ದೀನಿ. ಸೊ ಅದು 1 ದಿನದಲ್ಲಿ ನೀವು ತಿಂದು ಖಾಲಿ ಮಾಡ್ತೀರಾ, ಇದು ತಿಂಗಳ ಪೂರ್ತಿ ಇಟ್ಕೊಂಡು ನೀವು ಹೆಲ್ದಿಯಾಗಿ ತಿನ್ಬೋದಲ್ವಾ, ಅಷ್ಟೇ. ಸೊ ಇದನ್ನು ಯೋಚನೆ ಮಾಡಿ ನೀವು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ, ನಿಮಗೆ ಎಲ್ಲನೂ ಕರೆಕ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಇದು ಗೈಸ್ ಇವತ್ತಿನ ವಿಡಿಯೋ.
ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.